السلام عليكم ورحمة الله وبركاته. كيف الحمد لله رب العالمين، والصلاة والسلام على أشرف المرسلين وعلى آله وصحبه أجمعين. أما بعد، أعوذ بالله من الشيطان الرجيم. بسم الله الرحمن الرحيم. إن الذين آمنوا صدق الله مولانا العظيم وصدق وبلغ رسوله النبي الكريم ونحن على ذلك من الشاهدين والشاكرين الحمد لله رب العالمين. ಪ್ರೀತಿಯ KSOCR ಕರ್ನಾಟಕ ಆನ್ಲೈನ್ ಕ್ಲಾಸ್ ರೂಮ್ ಇದರ ಕಾರ್ಯಕರ್ತರೇ, ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮ ಎಲ್ಲ ಮಾತುಗಳನ್ನು ಆತನು ಇಷ್ಟಪಟ್ಟ ಆರಾಧನಾ ವಿಭಾಗದಲ್ಲಿ ಸೇರಿಸಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಾವು ಖರ್ಚು ಮಾಡುವ ಹಣ, ನಾವು ವ್ಯಯ ಮಾಡುವಂತಹ ಸಮಯ, ನಮ್ಮ ಸಾಮರ್ಥ್ಯ ಎಲ್ಲವನ್ನು ಬರಕತಮಯವನ್ನಾಗಿ ಅಲ್ಲಾಹು ಪರಿಣಮಿಸಲಿ. ಆಮೀನ್ ಆಮೀನ್ ಯಾ ರಬ್ಬಲ್ ಆಲಮೀನ್. ಪ್ರೀತಿಯ KSOCR ಕಾರ್ಯಕರ್ತರೊಂದಿಗೆ ನಾವು ಹಣ ಸಂಪಾದನೆ ಮಾಡುವುದರ ಜೊತೆಗೆ ನಿರಂತರವಾಗಿ ವಿದ್ಯೆ ಕಲಿಯಲು ಪ್ರಯತ್ನ ಪಡ್ತಾ ಇದ್ದೇವೆ. ಈ ವಿದ್ಯೆ ಕಲಿಯಲು ಪ್ರಯತ್ನ ಪಡುವುದು ಅಂತ ಹೇಳುವಾಗ ಕೆಲವರು ಅದನ್ನು ನಿರ್ಲಕ್ಷ್ಯವಾಗಿ ಕಾಣ್ತಾರೆ. ಅಷ್ಟೆಲ್ಲ ಬೇಕಾ, ಅಷ್ಟೆಲ್ಲ ಅಗತ್ಯ ಉಂಟಾ, ಅಷ್ಟೂ ಕೂಡ ಅನಿವಾರ್ಯತೆ ಅಂತ ಭಾವಿಸಿ ಅದನ್ನು ಮೂಲೆಗೆ ಸೇರಿಸೋರು ಕೂಡ ಇದ್ದಾರೆ. ನಾವು ಹಾಗಾಗಬಾರದು. ಏತಕ್ಕೆ ಹಾಗಾಗಬಾರದು ಅಂತ ಹೇಳಿದರೆ, ಎಷ್ಟೇ ಕಲಿತವರಾದರೂ ಕೂಡ ಸುಮ್ಮನೆ ಗೊತ್ತಿಲ್ಲದೆ ಏನೇನೋ ಮಾಡಲು ಹೋಗಿ ಎಡವಟ್ಟಾಗುವುದು ಕೂಡ ಸಹಜ. ಎಲ್ಲವನ್ನೂ ಬಲ್ಲವನು ಅಂತ ತಿಳಿದುಕೊಂಡು ನಾವು ಕೆಲವೊಮ್ಮೆ ತಪ್ಪಿಗೆ ಸಿಲುಕಿ ಬೀಳುವುದು ಕೂಡ ಖಚಿತ. ಈ ವೇಳೆ ಒಂದು ವಿಚಾರವನ್ನು ನೆನಪಿಸಬಯಸುತ್ತೇನೆ. ನೀವು ನೋಡಿ, ಸಾಮಾನ್ಯವಾಗಿ ಉಲು ಮಾಡಿದ ಒಬ್ಬಾತ ನಮಾಜ್ ಮಾಡ್ತಾನೆ. ಸರಿ, ನಾವು ಸಾಮಾನ್ಯವಾಗಿ ಫಿಕ್ಹ್ ಗ್ರಂಥದಲ್ಲಿ ಕಲಿತಂತಹ ಒಂದು ವಿಚಾರ, ಒಂದು ವಕ್ತು ನಮಾಜ್, ಆ ನಮಾಜಿನ ಸಮಯದಲ್ಲಿ ಪೂರ್ಣವಾಗಿ ನಮ್ಮ ಪ್ರಜ್ಞೆ ತಪ್ಪಿದ್ರೆ ನಮ್ಗೆ ಆ ವಕ್ತಿನ ನಮಾಜ್ ಕಡ್ಡಾಯ ಇಲ್ಲ ಅಂತಾಗಿದೆ. ಉದಾಹರಣೆ, ಒಂದು ದಿನದ 11 ಗಂಟೆ ವೇಳೆ ಮುಸಲ್ಮಾನ್ ಒಬ್ಬನಿಗೆ ಆತನ ಪ್ರಜ್ಞೆ ತಪ್ಪಿತು. ಆ ತಪ್ಪಿದ ಪ್ರಜ್ಞೆ ಮರಳಿ ಬಂದದ್ದು ಮಗರಿಬು ಬಳಿಕ 7:30 ಅಂತ ಭಾವಿಸೋಣ. ಅಂದ್ರೆ ಏನಾಯ್ತು, ಅವನು ಆ ದಿನದಂದು ಲೋಹರ್ ನಮಾಜಿನ ವೇಳೆ ಹಾಗೂ ಅಸುರ ನಮಾಜಿನ ವೇಳೆ ಆತನ ಶರೀರದಲ್ಲಿ ಪ್ರಜ್ಞೆ ಇದ್ದಿರಲಿಲ್ಲ. ಹಾಗಾಗಿ ಆ 2 ವಕ್ತ ನಮಾಜ್ ಆತನಿಗೆ ಕಡ್ಡಾಯವಾಗಿರುವುದಿಲ್ಲ ಅಂತ ನಾವು ಕಲಿತದ್ದು. ಇದು ಪ್ರಜ್ಞೆ ಸ್ವಯಂ ಹೋದರೆ, ತಾನಾಗಿಯೇ ತಪ್ಪಿ ಹೋದರೆ ಆಗಿದೆ ಈ ವಿಚಾರ, ಈ ಮಸಲೆ ನಮಗೆ ಬರುವುದು. ದೇವಿಯಲ್ಲಿ ಮತ್ತೊಂದು ಪ್ರಶ್ನೆ ಏನದು, ಆಪರೇಷನ್ ಅಗತ್ಯಕ್ಕಾಗಿ ಪ್ರಜ್ಞೆಯನ್ನು ತಪ್ಪಿಸಿದರೆ ಇದೇ ವಿಧಿ ಅನ್ವಯವೋ ಅಲ್ಲವೋ ಅನ್ನುವ ಪ್ರಶ್ನೆ. ಒಂದು ಆಪರೇಷನ್ ಕೇಸಿಗಾಗಿ, ಶಸ್ತ್ರಕ್ರಿಯೆಯ ಅಗತ್ಯಕ್ಕಾಗಿ ಒಬ್ಬ ವ್ಯಕ್ತಿಯ ಪ್ರಜ್ಞೆ ತಪ್ಪಿಸಲಾಯಿತು. ಆ ತಪ್ಪಿಸಿದ್ದು ಬೆಳಗಾತ ಸುಮಾರು 11 ಗಂಟೆಗೆ ಅಂತ ಭಾವಿಸೋಣ. ಆ ತಪ್ಪಿಸಲ್ಪಟ್ಟಂತಹ ಪ್ರಜ್ಞೆ ಮರಳಿ ಬಂದದ್ದು ಮಗರಿಬು ಬಳಿಕ 7:30 ಅಂತ ಇಟ್ಟುಕೊಳ್ಳೋಣ. ಇಂತಹ ವೇಳೆ ಲುಹರ್ ನಮಾಜ್ ಮತ್ತು ಅಸ್ರ್ ನಮಾಜ್ 2 ನಮಾಜ್ ಈತನಿಗೆ ಕಡ್ಡಾಯ ಇದೆಯೇ ಅನ್ನೋ ಪ್ರಶ್ನೆ ಇಲ್ಲಿ ಬರ್ತದೆ. ಪ್ರಶ್ನೆ ಬರಲೊಂದು ಕಾರಣ, ಪ್ರಜ್ಞೆ ಸ್ವತಃ ತಾನಾಗಿ ತಪ್ಪಿದ್ದಲ್ಲ, ನಾವು ತಪ್ಪಿಸಿದ್ದು, ಇಂಜೆಕ್ಷನ್ ಚುಚ್ಚಿ ತಪ್ಪಿಸಿದ್ದು. ಹಾಗಾಗಿ ಅದು ಒಂದನೇ ರೂಪದ ಉತ್ತರವೇ ಅದಕ್ಕೆ ಇರುವುದೋ ಅಥವಾ ಬೇರೆ ಉಂಟಾ ಅನ್ನುವ ಪ್ರಶ್ನೆ ನಮ್ಮ ಮನಸ್ಸಿಗೆ ಬರ್ತದೆ.
ವೇಳೆ ನಾನು ಒತ್ತಿ ಹೇಳ್ತೇನೆ, ಇಂತಹ KSOCR ಸಂಭ್ರಮದಿಂದಾಗಿ ನಿರಂತರವಾಗಿ ಪುಸ್ತಕ ಓದುವ, ಸಾಪ್ತಾಹಿಕ ಪತ್ರಿಕೆಯನ್ನು ತರಿಸುವ, ಬರಿಸುವ, ಓದುವ, ಓದಿಸುವ, ನಿರಂತರವಾಗಿ ವಿದ್ಯೆ ಕಲಿಯಲು ನಾವು ಪ್ರಯತ್ನ ಪಡ್ತಾ ಇದ್ದರೆ ನಮ್ಮ ಸಂದೇಹಗಳು ನಿವಾರಣೆಯಾಗಲಿದೆ. ಈಗ ಕೇಳಿ, ಗ್ರಂಥಗಳ ಪೈಕಿ ಫಿಕ್ಹ್ ಗ್ರಂಥಗಳಲ್ಲಿ ಆಧುನಿಕವಾಗಿ ವಿವರಿಸಲ್ಪಟ್ಟಂತಹ ಒಂದು ಗ್ರಂಥ, ಅದರಲ್ಲಿ ಈ ಮಸಲೆಯನ್ನು, ಈ ಸಂಗತಿಯನ್ನು ವಿಶಾಲವಾಗಿ ವಿವರಿಸಲಾಗಿದೆ. ಏನೆಂದು, ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಪ್ರಜ್ಞೆ ತಪ್ಪಿದ್ರೆ ಆತನಿಗೆ ಆ ವೇಳೆ ನಮಾಜ್ ಕಡ್ಡಾಯ ಇಲ್ಲ, ಅಲ್ಲಾಹನ ಬಳಿ ತಪ್ಪಿತಸ್ಥನು ಆತನಾಗುವುದಿಲ್ಲ ಅಂತ ನಾವು ಕಲಿತದ್ದು. ಅದೇ ಆಧುನಿಕವಾಗಿರುವಂತಹ ಒಂದು ಮಸಲೆ ಕೂಡ ಈಗ ಗ್ರಂಥಗಳಲ್ಲಿ ಕಂಡು ಬರುತ್ತಾ ಉಂಟು. ಅದು ಏನು ಗೊತ್ತೇ, ಆಪರೇಷನ್ ನಿಮಿತ್ತ ಅದರ ಅಗತ್ಯಕ್ಕಾಗಿ ಪ್ರಜ್ಞೆಯನ್ನು ತಪ್ಪಿಸಬೇಕಾಗಿ ಬಂದಿದ್ದರೆ ಆತನಿಗೆ ಆ ವೇಳೆ ನಮಾಜ್ ಕಡ್ಡಾಯ ಆಗಿರುವುದಿಲ್ಲ, ಆ ನಮಾಜನ್ನು ಕಲಾ ಪೂರೈಸಬೇಕಾಗಿರುವುದಿಲ್ಲ, ನಮಾಜ್ ಮಾಡದ್ದಕ್ಕಾಗಿ ಫೈನ್ ಕಟ್ಟುವ, ದಂಡ ನೀಡುವ ಒಂದು ಅಂಶವೂ ಕೂಡ ಬರುವುದಿಲ್ಲ, ಆತನು ಅಪರಾಧಿಯೂ ಕೂಡ ಆಗುವುದಿಲ್ಲ. ಇದೊಂದು ವಿಚಾರ, ಉದಾಹರಣೆಗೆ ಹೇಳಿದ್ದೇನಷ್ಟೇ. ಇಂತಹ 100 ಸಾವಿರ ಲೆಕ್ಕದಲ್ಲಿ ಮಸಲೆಗಳು ನಿರಂತರ ನಮ್ಮ ಜೀವಮಾನದಲ್ಲಿ ಬರ್ತಾ ಇರ್ತದೆ. ಅದು ನಾವು ತಿಳುವಳಿಕೆಯುಳ್ಳವರಾಗಬೇಕಿದ್ದರೆ ವಿದ್ಯೆಗಳೊಡನೆ, ಇಲ್ಮುಗಳೊಡನೆ ನಿರಂತರ ಸಂಪರ್ಕ ಬಿರಿಸುವ ಮುಹಿಬ್ಬುಲ್ ಇಲ್ಮು ನಾವಾಗಬೇಕು. ವಿದ್ಯೆಯನ್ನು ಪ್ರೀತಿಸುವ, ಇಚ್ಛಿಸುವ, ಭಾವಿಸುವ, ಅಳವಡಿಸಿಕೊಳ್ಳುವಂತಹ ನೈಜ ಕಾರ್ಯಕರ್ತರು ನಾವಾಗಬೇಕು. ಇದೊಂದು ಉದಾಹರಣೆ. ನೀವು ನೋಡಿ, ನಮ್ಮ ಪೈಕಿ ಕೆಲವರಿಗಿದೆ ಕುರ್ಆನ್ ಓದಲು ಕಲಿತರೆ ಸಾಕು, ಎಲ್ಲವೂ ಮುಗಿಯಿತಂತ ಇಟ್ಕೊಳ್ತಾರೆ. ಮದರಸಾದ ಪ್ರಾರಂಭಿಕ 4-5 ಕ್ಲಾಸ್ ತರಗತಿ ಸಿಕ್ಕರೆ ಸಾಕು, ಮತ್ತೆ ಆತನಿಗೆ ತೊಂದರೆ ಇಲ್ಲ ಅಂತ ಭಾವಿಸುವವರೇ ಇದ್ದಾರೆ. ನಾವು ಹಾಗಾಗಬಾರದು, ನಾವು ಹಾಗಾಗಲೇಬಾರದು. ಕಲಿತದ್ದು ಮುಗಿಯಿತು ಅಂತಿಲ್ಲ, ತಿಳಿದದ್ದು ಸಾಕಾಯಿತು ಅಂತಿಲ್ಲ. ನಿರಂತರವಾಗಿ ಇಲ್ಮುಗಳೊಡನೆ, ವಿದ್ಯೆಗಳೊಡನೆ ಸಂಪರ್ಕ ಇರಿಸುವ, ನಂಟು ಇರುವಂತಹ ವ್ಯಕ್ತಿಗಳು ನಾವಾಗಬೇಕು. ಏತಕ್ಕೆ ನಾವು ಆಗ್ಬೇಕಂತ ಹೇಳಿದರೆ, ಮತ್ತೊಂದು ಉದಾಹರಣೆ ನಿಮ್ಮ ಮುಂದೆ ಹೇಳ ಬಯಸುತ್ತೇನೆ. ನಮ್ಮ ಮಂಗಳೂರು ಭಾಗದಲ್ಲಿ ನಡೆದಂತಹ ಒಂದು ಘಟನೆ. ಮಂಗಳೂರು ಅಂತ ಹೇಳುವಾಗ ಎಷ್ಟೊಂದು ಮದರಸಗಳು ಅಲ್ಲಿ ಕಾಣ್ಬೋದು, ಎಷ್ಟೊಂದು ಮಸ್ಜಿದ್ಗಳು ಅಲ್ಲಿ ಕಾಣ್ಬೋದು. ಗಲ್ಲಿಗಳಲ್ಲಿ ಮದರಸಗಳುಂಟು, ತರಬೇತಿ ಶಿಬಿರಗಳು ನಡೆಯುತ್ತಾ ಉಂಟು, ವಿದ್ಯೆಗಳು ತುಂಬಿ ತುಳುಕುತ್ತಿದೆ ಅಂತಲೂ ಕೂಡ ಮತ್ತೊಂದು ಅರ್ಥದಲ್ಲಿ ಹೇಳ್ಬಹುದು. ಆದರೆ ಅದೇ ಮಂಗಳೂರಿನಿಂದ 2 ತಿಂಗಳ ಹಿಂದೆ ಉಮ್ರಾಕ್ಕೆ ತೆರಳಿದ ಒಂದು ಕುಟುಂಬದ ಕಥೆ ಕೇಳಿ. ಒಬ್ಬ ಯುವಕ, ಒಬ್ಬ ಯುವತಿ ಇಬ್ಬರು, ಹಾಗೂ ಅವರಿಗಿರುವರ 2 ಮಕ್ಕಳು, 4 ಮಂದಿ ಉಮ್ರಾಕ್ಕೆ ಮಂಗಳೂರಿನಿಂದ ಹೊರಟರು. ಮುಂಬೈ ತಲುಪಿದರು. ಇಹ್ರಾಮ್ ವ್ಯವಸ್ಥೆ ಮಾಡಿ ವಿಮಾನದಲ್ಲಿ ಜಿದ್ದಾ ತಲುಪಿದರು. ಅವರು ಮುಹ್ರಿಮ್ ಆದ ರೂಪದಲ್ಲಿ ಜಿದ್ದಾದಲ್ಲಿ ಏರ್ಪೋರ್ಟ್ ನಲ್ಲಿದ್ದಾರೆ. ಏರ್ಪೋರ್ಟ್ ನಲ್ಲಿರುವಾಗ ಕಸ್ಟಮ್ಸ್ ಅಧಿಕಾರಿಗಳು ತಪಾಸಣೆ ಮಾಡಿದಾಗ ಅವರ ಪಾಸ್ಪೋರ್ಟ್ ನಲ್ಲಿ, ಈ ಯುವಕನ ಪಾಸ್ಪೋರ್ಟ್ ನಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಅಂತ ಅದಕ್ಕೆ ಅವರು ಹೇಳಿ ಇನ್ನು ಮುಂದೆ ಮಕ್ಕಕ್ಕೆ ಹೋಗುವಂತಿಲ್ಲ, ಅಲ್ಲಿಂದಲೇ ಮರಳಿ ಊರಿಗೆ ಪ್ರಯಾಣಿಸಬೇಕು ಅಂತ ಹೇಳಿದಾಗ ಇವರು ಚಡಪಡಿಸುವಂತಾಯಿತು. ಏನು ಮಾಡುವುದು ತೋಚಿರಲಿಲ್ಲ. ನಂತರ ಅವಳೊಬ್ಬಳು ಹೋಗಬೇಕಿತ್ತು, ಆದರೆ ಮಹರಂ ಜೊತೆಗಿರದ ಕಾರಣ ಹೋಗುವಂತಲೂ ಕೂಡ ಇಲ್ಲ, ಮಕ್ಕಳನ್ನು ಕಳಿಸುವಂತಲೂ ಕೂಡ ಇಲ್ಲ. ಮರಳಿ ಊರಿಗೆ ಬರುವಂತಹ ಸಂದಿಗ್ಧ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಯಿತು. ಆ ವೇಳೆ ಬಟ್ಟೆ ಬದಲಾಯಿಸಿ ಆತನು ನೇರ ಮುಂಬೈಗೆ ಬಂದ. ನೇರವಾಗಿ ಊರಿಗೆ ಬರಲು ತೊಂದರೆ, ಮಾನಸಿಕವಾಗಿ ತೊಂದರೆ ಇರುವ ಕಾರಣ 1-2 ವಾರ ಅಂತ ಹೇಳಿ ಅಜ್ಮೀರೆಲ್ಲ ಪ್ರಯಾಣಿಸಿ ಮತ್ತೆ ಊರಿಗೆ ಬರುವ ವ್ಯವಸ್ಥೆಗೆ ಆತನು ಇಳಿದ. ವಿಚಾರ ಇದಕ್ಕೂ ಮಿಗಿಲಾದ ಮತ್ತೊಂದು ಸಂಗತಿ ಇಲ್ಲಿದೆ. ಅದೇನು ಗೊತ್ತಾ, ಅಲ್ಲಿ ಮಾಡಬೇಕಾದುದು ಜಿದ್ದಾದಲ್ಲಿರುವಾಗ ಮುಹ್ರಿಮಾದ ಒಬ್ಬ ವ್ಯಕ್ತಿಗೆ ಅದಕ್ಕಿಂತ ಆಚೆ ಹೋಗಲು ಆಗುವುದಿಲ್ಲ ಅಂತಿರುವಾಗ ಆತನು ಮಾಡಬೇಕಾದ ಕರ್ತವ್ಯ, 1ನೇದಾಗಿ ನಾನು ಈ ಉಮ್ರಾದಿಂದ ಹೊರಬರುತ್ತೇನೆ ಅಂತ ನಿಯತ ಮಾಡಬೇಕು, ಸಂಕಲ್ಪ ಮಾಡಬೇಕು 1ನೇದಾಗಿ. 2ನೇದಾಗಿ ಜಬ್ಹು ಕೊಡುವ, ಫಿದಿಯೆ ಕೊಡುವ ವ್ಯವಸ್ಥೆ ಮಾಡಬೇಕಿತ್ತು. ಅದರ ನಂತರವೇ ಆತನು ಬಟ್ಟೆ ಬದಲಾಯಿಸುವ, ಇಹ್ರಾಮಿನಿಂದ ಹೊರಬರುವ ವಿಚಾರಕ್ಕೆ ಇಳಿಯಬೇಕಿತ್ತು. ಈತನು ಮಾಡಿದ್ದು ಹಾಗಲ್ಲ. ಬಟ್ಟೆ ಬದಲಾಯಿಸಿ ಬಿಟ್ಟ, ನೇರವಾಗಿ ಊರಿಗೆ ಬಂದ.
ಅದರ ನಡುವೆ ತನ್ನ ಪತ್ನಿಯ ಜೊತೆ ಆತನು ಸಂಭೋಗವನ್ನು ಕೂಡ ಮಾಡಿಬಿಟ್ಟ. ಇಹ್ರಾಮಿನಲ್ಲಿರುವ ಒಬ್ಬ ವ್ಯಕ್ತಿ ಪತ್ನಿಯ ಜೊತೆ ಲೈಂಗಿಕ ಸುಖವನ್ನು ಪಡೆದುಕೊಂಡರೆ 25,000ಕ್ಕೂ ಮಿಗಿಲಾದ ಖರ್ಚು ನೀಡುವಂತಹ ಒಂಟೆಯನ್ನು ذبح ಮಾಡಬೇಕು ಅಂತ ನಿಯಮ ಉಂಟು. ಈ ರೂಪದಲ್ಲಿ ಅದಕ್ಕೆ ತಲುಪದೆ ಅದಕ್ಕೆ ಮುಂಚಿತವಾಗಿ ಪಾರಾಗಲು ಇಹ್ರಾಮಿನಿಂದ ಹೊರಬರುತ್ತೇನೆ ಅಂತ ಸಂಕಲ್ಪಿಸುವುದು ಅದಕ್ಕೆ ಕಡ್ಡಾಯವಾಗಿತ್ತು. ಗೊತ್ತಿಲ್ಲದ ಕಾರಣ, ಜ್ಞಾನ ಇದ್ದಿಲ್ಲದ ಕಾರಣ, ಬೇಕಾದಷ್ಟು ಅರಿವು ಇದ್ದಿಲ್ಲದ ಕಾರಣ ಏನೇನೋ ಮಾಡಲು ಹೋಗಿ ಎಡವಟ್ಟಾಗಿ ಬಿಟ್ಟಿದ್ದಾನೆ. ಈಗ ಊರಿಗೆ ಬಂದ ನಂತರ ಈ ವಿಚಾರ ತಿಳಿದರೆ ನಂತರ ಏನು ಪರಿಹಾರ ಮಾಡಲಾದೀತು. ತಕ್ಷಣ ಅಲ್ಲಿಂದ ಇಂತಹ ಒಂದು ಪರಿಹಾರಕ್ಕಾಗಿ ವ್ಯವಸ್ಥೆಯನ್ನು ಕೂಡ ಮಾಡಲಾಯಿತು. ಪ್ರೀತಿಯ KSOCR ಕಾರ್ಯಕರ್ತರು 2 ಉದಾಹರಣೆ ಹೇಳಿದ್ದೇನೆ. ಈ ಮಂಗಳೂರಿನಿಂದ ಹೊರಟಂತಹ ಒಂದು ದಂಪತಿಗಳಿಗೆ ಉಮ್ರಾ ಮಾಡಲು ಸಾಧ್ಯವಾದಾಗ ಅದು ಹೊರಬರುವ ನಿಗದಿತ ಸಂಕಲ್ಪಿಸಿ ಸಣ್ಣ ಫಿದಿಯಾ ಕೊಟ್ಟರೆ ಸಾಕಾಗಿತ್ತು. ಅದು ಮಾಡಿರದ ಕಾರಣ ದೊಡ್ಡ ಫೈನಿನ ದಂಡದ ಮೊರೆ ಹೋಗಬೇಕಾಗಿ ಬಂದಿತ್ತು. ಇಲ್ಮುಕ್ಕ ಸರಿಯಾಗಿ ಇದ್ದಿರದ ಕಾರಣ. ಉಮ್ರಾ ಅಂತ ಹೇಳಿದ್ರೇನು? ಬಟ್ಟ ಬದಲಾಯಿಸಿ ಹಿರಾ ಮಾಡಿ ಮಕ್ಕಕ್ಕೆ ಹೋದರಾಯಿತು, 7 ಸುತ್ತು ಪ್ರದಕ್ಷಿಣೆ ತವಾಫು ಬಂದರಾಯಿತು, 7 ಬಾರಿ ಸಫಾ ಮರುವ ಅಂತ ಓಡಾಡಿದರಾಯಿತು, ತಲೆ ಸ್ವಲ್ಪ ಕೂದಲು ಕತ್ತರಿಸಿದರಾಯಿತು ಅಂತ ಭಾವಿಸಿ ಬಿಟ್ಟು ಏನು ಮಾಡುವಂತಿಲ್ಲ. ಅದರ ಆಳ ಹರವಿನ ಬಗ್ಗೆ ತಿಳುವಳಿಕೊಳ್ಳೋರು ನಾವಾಗಬೇಕು. ಪ್ರೀತಿಯ ಕಾರ್ಯಕರ್ತರು, ಉದಾಹರಣೆಗಳನ್ನು ಹೇಳಿದ್ದೇನಷ್ಟೇ. ನಾವು ನಿರಂತರವಾಗಿ ವಿದ್ಯೆಯನ್ನು ಕಲಿಯುವಂತಹ ವ್ಯಕ್ತಿಗಳು ನಾವಾಗಬೇಕು. ಫಿಕೆ ಗ್ರಂಥಗಳಲ್ಲಿ ಕಾಣಬಹುದು. ಪ್ರತಿ ವಿಚಾರವನ್ನು ಕೂಡ ಅವುಗಳಲ್ಲಿ 4 ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. 1 ಇಬಾದಾತ್, 2 ಮುಆಮಲಾತ್, 3 ಮುನಾಕಹಾತ್, 4 ಜಿನಾಯಾತ್. ಈ ರೀತಿ ಫಿಕೆ ಗ್ರಂಥಗಳಲ್ಲಿ 4 ವಿಭಾಗಗಳಾಗಿ ವಿಜ್ಞಾನವನ್ನು ಅಲ್ಲಿ ವಿಂಗಡಿಸಲಾಗಿದೆ. 1ನೇದು ಇಬಾದಾತ್, ಆರಾಧನೆಗಳು. ಅಲ್ಲಾಹನಿಗಾಗಿ ನಿರ್ವಹಿಸಲ್ಪಡುವಂತಹ ಆರಾಧನೆಗಳೇನುಂಟೋ ಅವೆಲ್ಲದರ ವಿಚಾರಗಳು, ವಿವರಣೆಗಳು ಇಬಾದಾತ್ ಅನ್ನುವ ಶೀರ್ಷಿಕೆಯ ಅಡಿಯಲ್ಲಿ ತಿಳಿಯಬಹುದಾಗಿದೆ. 2ನೇದು ಮುಆಮಲಾತ್, ವ್ಯವಹಾರ ನಡೆಸುವುದರ ಬಗ್ಗೆ, ಹಣ ಮಾಡುವುದರ ಬಗ್ಗೆ, ಅದನ್ನು ಬೆಳೆಸುವುದರ ಬಗ್ಗೆ, ಬೇಕಾದ ರೂಪದಲ್ಲಿ ವ್ಯಾಪಕ ಮಾಡುವುದರ ಬಗ್ಗೆ ಆ ಎಲ್ಲ ವಿಚಾರವನ್ನು ಕೂಡ ಒಳಗೊಂಡದ್ದಾಗಿದೆ ಮುಆಮಲಾತ್ ಅನ್ನುವ ಆ ವಿಭಾಗದಲ್ಲಿ. 3ನೇದು ಮುನಾಕಹಾತ್, ವೈವಾಹಿಕ ದಾಂಪತ್ಯದ ಬಗ್ಗೆ, ದಾಂಪತ್ಯ ಜೀವನದ ಬಗ್ಗೆ, ಹೆಣ್ಣು ಗಂಡು ಸಮ್ಮಿಲನದ ಬಗ್ಗೆ, ಹೆಣ್ಣು ನೋಡುವುದರ ಬಗ್ಗೆ, ಗಂಡಿನ ವರ್ತನೆಗಳ ಬಗ್ಗೆ, ಮದುವೆಯನ್ನು ಮುಂದುವರಿಸುವುದರ ಬಗ್ಗೆ, ಸ್ಟಾಪ್ ಮಾಡುವುದರ ಬಗ್ಗೆ, ವಿವಾಹ ವಿಚ್ಛೇದನದ ಬಗ್ಗೆ ಎಲ್ಲವನ್ನೂ ಒಳಗೊಂಡಂತಹ ವಿಚಾರವಾಗಿದೆ ಮುನಾಕಹಾತ್ ಅನ್ನುವುದು. ಅದನ್ನು ತಿಳ್ಕೊಳ್ಬೇಕು. ಜಿನಾಯಾತ್, ತಪ್ಪು ಮಾಡಿದರೆ ನೀಡಲ್ಪಡುವಂತಹ ಶಿಕ್ಷೆ, ಆ ಬಗ್ಗೆ ವಿವಿಧ ರೂಪದಲ್ಲಿರುವ ವಿವರಣೆಗಳನ್ನು ತಿಳಿಯಬಹುದು ಜಿನಾಯಾತ್ ಅನ್ನುವ ಶೀರ್ಷಿಕೆಯಡಿಯಲ್ಲಿ. ಈ 1ನೇದು ಇಬಾದತ್, 2ನೇದು ಮುಆಮಲಾತ್, 3ನೇದು ಮುನಾಕಹಾತ್, 4ನೇದು ಜಿನಾಯಾತ್. ಸಣ್ಣ ಮದ್ರಸರ ಮಕ್ಕಳ ಸಣ್ಣ ಪುಸ್ತಕವನ್ನು ತೆಗೆದುಕೊಂಡರೂ ಕೂಡ ಅಥವಾ ದೊಡ್ಡ ಫಿಕಿ ಗ್ರಂಥವಾದ ತುಹ್ಫತುಲ್ ಮುಹ್ತಾಜ್ ಅನ್ನುವ 10 ವಿಭಾಗಗಳಾಗಿ 10 ಸಂಪುಟಗಳಾಗಿ ಇರುವಂತಹ ಗ್ರಂಥ, ಅದನ್ನು ಕೂಡ ಅವಲೋಕಿಸಿ ನೋಡಿದರೆ ಈ ವಿಚಾರವನ್ನೆಲ್ಲ ನಮಗೆ ಕಾಣಬಹುದಾಗಿದೆ. ಪ್ರೀತಿಯ ಕಾರ್ಯಕರ್ತರೇ, ನಾವು ಸ್ವಲ್ಪ ಎಚ್ಚೆತ್ತುಕೊಂಡವರು ನಾವಾಗಬೇಕು. ಉದಾಸೀನರು ನಾವಾಗಬಾರದು, ಮೈಗಳ್ಳರು ನಾವಾಗಬಾರದು, ಸೋಮಾರಿಗರು ನಾವಾಗಬಾರದು. ಸ್ವಲ್ಪ ಎಚ್ಚರಿಕೆಯುಳ್ಳ, ಜಾಗರೂಕತೆಯುಳ್ಳ, ಮುತುವರ್ಜಿ ಕಾಳಜಿ ಇರುವಂತಹ ವ್ಯಕ್ತಿಗಳು ನಾವಾಗಬೇಕು. ಯಾವುದರಲ್ಲಿ? ಎಲ್ಲ ವಿಚಾರದಲ್ಲೂ, ವಿದ್ಯೆ ಕಲಿಯುವ ವಿಚಾರದಲ್ಲಿ, ಆ ಕಲಿತಂತೆ ಮಾಡುವ ವಿಚಾರದಲ್ಲಿ, ಇತರರಿಗೆ ಕಲಿಸುವ ವಿಚಾರದಲ್ಲಿ, ಹಣ ಮಾಡುವ ವಿಚಾರದಲ್ಲಿ, ಖರ್ಚು ಮಾಡುವ ವಿಚಾರದಲ್ಲಿ, ಈ ರೀತಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಎಷ್ಟು ಸಾಧ್ಯವೋ ಅಷ್ಟೂ ಕೂಡ ಮಿಗಿಲಾಗಿ ನಾವು ಒಂದು ವ್ಯವಸ್ಥೆಗೆ, ಟ್ರ್ಯಾಕಿಗೆ ಬಂದರೆ ನಮ್ಮ ಬದುಕು ಶೋಭಾಯಮಾನವಾಗಿ ಪರಿಣಮಿಸುತ್ತದೆ ಅಂತ ಸಂದೇಹವಿಲ್ಲದೆ ನಮಗೆ ಹೇಳಬಹುದಾಗಿದೆ. ಒಂದು ಉದಾಹರಣೆ ಹೇಳ್ತೇನೆ. ಈಗ ಹಣ ಮಾಡುವಂತಹ ಒಂದು ಕಾಲ, ನಿರಂತರವಾಗಿ ನಮ್ಮ ಮಕ್ಕಳ ಬೆಂಬಿದ್ದು, ಬೆನ್ನ ಹಿಂದೆ ಬಿದ್ದು ಅವರ ಮನಸ್ಸನ್ನು ವಶೀಕರಿಸಿ ಏನೇನು ಆಮಿಷಗಳನ್ನೊಡ್ಡಿ
ವಿದ್ಯೆ ಮಾಡುವಂತೆ ಹಣ ಮಾಡುವಂತಹ ದಂಧೆಗೆ ಇಂದು ಇಳಿದವರಿದ್ದಾರೆ, ನಿರಂತರವಾಗಿ ಮಾಡ್ತಾ ಇದ್ದಾರೆ. ಚೈನ್ ಮನಿ ಸ್ಕೀಮ್ ಅಂತ ಇತ್ತು ಒಂದು, ಅದರ ನಂತರ ನಿರಂತರವಾಗಿ ಬೇರೆ ಬೇರೆ ರೂಪದಲ್ಲೆಲ್ಲ ಬಂತು. ಆದರೆ ಎಚ್ಚರಿಕೆ ವಹಿಸಿಕೊಳ್ಳಬೇಕಾದ್ರೂ ನಾವು ಆಗಬೇಕು. ನೀವು ನೋಡಿ, ಒಂದು 2 ವಾರದ ಹಿಂದೆ ಅಲ್ ಅನ್ಸಾರ್ ವಾರಪತ್ರಿಕೆಯಲ್ಲಿ ಒಂದು ಕ್ವಶನ್ ಬಂತು. ಅಲ್ ಅನ್ಸಾರ್ ವಾರಪತ್ರಿಕೆಯ 21ನೇ ಸಂಪುಟದ 47ನೇ ಸಂಚಿಕೆಯಲ್ಲಿ ಬಂದಂತಹ ಒಂದು ಪ್ರಶ್ನೋತ್ತರ. ಅದು ಸ್ಕೀಮ್ ಹಣದ ಬಗ್ಗೆಯಾಗಿತ್ತು. ಸ್ಕೀಮ್ ಹಣ ಅಂದರೆ ಒಬ್ಬ ವ್ಯಕ್ತಿ 100 ರೂಪಾಯಿ ಪಾವತಿಸಬೇಕು, 2ನೇ ವಾರ 100 ರೂಪಾಯಿ, 3ನೇ ವಾರ 100 ರೂಪಾಯಿ, ಹೀಗೆ 20 ವಾರಗಳ ಕಾಲ ಇದರ ಹಣ ನೀಡ್ತಾ ಇರಬೇಕು. ಇಂತಹ ಹಣ ನೀಡುವವರು 200ಕ್ಕೂ ಮಿಕ್ಕ ಮಂದಿ ಇದ್ದಾರೆ. ಇಂತಹ ವೇಳೆ ಇವರ ಹಣವನ್ನು ಪಡೆದಾತ ಎಲ್ಲರ ಹಣ ಪಡೆದ ನಂತರ ಆತನು 20 ಕೂಪನ್ ತೆಗೀತಾನೆ, ನಂಬರ್ ಹಾಕಲ್ಪಟ್ಟ ಕೂಪನ್. ಈ ರೀತಿ ಆಯ್ಸಲ್ಪಟ್ಟ ಒಬ್ಬನಿಗೆ ದೊಡ್ಡ ಉಡುಗೊರೆ ಕೊಡುತ್ತಾನೆ. ಒಬ್ಬನಿಗೆ ಫ್ರಿಡ್ಜಿ, ಮತ್ತೊಬ್ಬನಿಗೆ ವಾಷಿಂಗ್ ಮಿಷಿನ್, ಹೀಗೆ ಆರಂಭಿಸಿ ಅಷ್ಟು ಮಂದಿಗೆ ಇದು ಕೊಡುವ ವ್ಯವಸ್ಥೆಗಳಿದ್ದಾನೆ. ಅದರ ಜೊತೆಗೆ ಇತರ ಯಾರೆಲ್ಲ ಈ ಗಿಫ್ಟ್ ಸಿಗದೆ ಉಳಿದು ಬಿಟ್ಟಿದ್ದಾರೋ ಅವರೆಲ್ಲರಿಗೂ 2,000ಕ್ಕೂ ಮಿಗಿಲಾದ ಸೊತ್ತನ್ನು ನೀಡುವ ಮೂಲಕ ಅದನ್ನು ಕೊಡುವ ವ್ಯವಸ್ಥೆ ಮಾಡುತ್ತಾನೆ. ಇದು ಹಲಾಲ್ ಆಗಿದೆಯೇ, ಇದು ಹರಾಮ್ ಆಗಿದೆಯೇ ಅನ್ನುವ ಪ್ರಶ್ನೆ ನಮ್ಮ ಸಮಾಜದ ಮನಸ್ಸಲ್ಲಿ ಇರಬೇಕಿತ್ತು. ಅದು ಇರುವಾಗ ಅದಕ್ಕೊಂದು ವ್ಯವಸ್ಥೆ ಮಾಡಲಿಕ್ಕೆ ಖಂಡಿತ ಆಗ್ತದೆ. ಕೆಲವರು ಈ ಬಗ್ಗೆ ತಪ್ಪಾಗಿ ಗೊಂದಲದ ಗೂಡಲ್ಲಿದ್ದು ಬಿಟ್ಟು ಏನೇನೋ ಮಸಾಲೆಗಳನ್ನು ವ್ಯವಸ್ಥೆ ಮಾಡಿಕೊಂಡವರು ಕೂಡ ಇದ್ದಾರೆ. ನಾವು ಹಾಗಾಗಬಾರದು. ನಮ್ಮ ಮಾತು ಹಲಾಲ್ ಬದ್ಧ ಮಾತಾಗಬೇಕು. ನಮ್ಮ ಹಣ, ನಮ್ಮ ಜೇಬಲ್ಲಿರುವ ಹಣ, ನಮ್ಮ ಅಕೌಂಟಲ್ಲಿರುವ ಹಣ ಎಲ್ಲವೂ ಕೂಡ ಹಲಾಲ್ ಬದ್ಧ, ಧರ್ಮಬದ್ಧವಾದಂತಹ ಒಂದು ರೂಪದಲ್ಲಿರಬೇಕು. ಅದಿರುವಾಗ ನಿರಂತರವಾದ ಬರಕತ್ತಿರುತ್ತದೆ. 2 ವಾರದ ಹಿಂದಿನ ಅಲ್ಲನ್ಸರ್ನಲ್ಲಿ ಬಂದ ವಿಚಾರ ಹಣ ಸ್ಕೀಮಿನ ಬಗ್ಗೆ ಬಂದಿತ್ತು. ದೀರ್ಘವಾದ ಒಂದು ಮ್ಯಾಟರ್ ಆಗಿತ್ತು. ಒಂದು ಪ್ರಶ್ನೆ ಮತ್ತು ಉತ್ತರ ವಿವರಣೆ ರೂಪದಲ್ಲಿ ಬಂದಿತ್ತು. ಆ ಸ್ಕೀಮ್ ಅದು ಖಂಡಿತ ಅನುಕೂಲಕರವಾದಂತಹ ಒಂದು ಸ್ಕೀಮ್ ಅಲ್ಲ. ಜನರನ್ನು ಮಂಕುಮರಳು ಮಾಡುವಂತಹ ಸ್ಕೀಮ್ಗಳ ಪೈಕಿ ಮತ್ತೊಂದು ಅಂತ ಹೇಳಿ ಅದನ್ನು ವಿವರಿಸಲಾಗಿದ್ದು ಅಲ್ಲನ್ಸರ್ನಲ್ಲಿದ್ದ ವಿಚಾರ. ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ನಾನು ತರುತ್ತಾ ಇದ್ದೇನೆ. ಪ್ರೀತಿಯ ಕಾರ್ಯಕರ್ತರು, 2 ತಿಂಗಳ ಹಿಂದೆ ತಿನಗಡಿ ಭಾಗದ ಕೆಲವು ಯುವಕರು ಒಂದು ಹೊಸ ಸ್ಕೀಮಿಗೆ ಸೇರಿದ್ದರು. ಆ ಬಗ್ಗೆ ಅಲ್ಲಿ ಪ್ರಚಾರ ಆಗ್ತಾ ಇತ್ತು. ಏನಂತಹ ಸ್ಕೀಮಿನ ವಿಚಾರ? ಹೆಲ್ತ್, ಇನ್ಶೂರೆನ್ಸ್, ಎಜುಕೇಶನ್ ಅನ್ನುವ 3 ವಿಭಾಗಕ್ಕೆ ಇವರು ನೆರವನ್ನು ನೀಡುತ್ತಾ ಇರುವಂತಹ ಒಂದು ವ್ಯವಸ್ಥೆ. ಆ ಬಗ್ಗೆ ಇಂತಹ ವೇಳೆ ನಾನು ಹೇಳಿ ಬರುತ್ತಾ ಇರುವುದು, ನಮ್ಮ ಪ್ರತಿಯೊಂದು ಅಂಶಗಳು ಕೂಡ ಅಲ್ಲಾಹು ಇಷ್ಟಪಟ್ಟಂತಹ ವಿಭಾಗದಿಂದಾಗಬೇಕು. ನಮ್ಮ ಮಾತು ಅಲ್ಲಾಹನ ಇಷ್ಟಪಟ್ಟ ಮಾತಾಗಬೇಕು. ಹಣದ ಎಣಿಕೆ ಅಲ್ಲಾಹು ಇಷ್ಟಪಟ್ಟ ರೂಪದಲ್ಲಾಗಬೇಕು. ಹಣ ನೀಡುವುದು ಅಲ್ಲಾಹು ಇಷ್ಟಪಟ್ಟಂತಹ ಮಾರ್ಗದಲ್ಲಾಗಬೇಕು. ಹಾಗಾಗಿ ನಮ್ಮ ಆರಾಧನೆಗಳಿರ್ಬೋದು, ವ್ಯವಹಾರಗಳಿರ್ಬೋದು, ವೈವಾಹಿಕ ಸಂಪರ್ಕಗಳಿರ್ಬೋದು, ಅಕ್ರಮಿಗಳಿಗೆ ಶಿಕ್ಷೆ ನೀಡುವುದರ ಕುರಿತಾಗಿರ್ಬೋದು, ಏನೇ ವಿಚಾರವಾದರೂ ಕೂಡ ವಿದ್ಯೆ ಕಲಿಯುವಂತಹ ಒಂದು ಹುಮ್ಮಸ್ಸು ನಮ್ಮಲ್ಲಿರಬೇಕು. ಆ ಕಲಿತದ್ದನ್ನು ಪಾಲಿಸುವ ಚೈತನ್ಯ ಇರುವವರು ನಾವಾಗಬೇಕು ಅಂತ ಈ ಸಂದರ್ಭದಲ್ಲಿ ನೆನಪಿಸ ಬಯಸ್ತಾ ಇದ್ದೇನೆ. ಈ ನಾನು ಹೇಳಿದ ವಿಚಾರದಲ್ಲಿ ಏನಾದರೂ ಸಂದೇಹಗಳಿದ್ದರೆ ಈಗ ಅದನ್ನು ಕೇಳೋಸ್ಕರ ಅವಕಾಶ ನೀಡುತ್ತಾ ಇದ್ದೇನೆ. ಈಗ ಆ ಅವಕಾಶವನ್ನು ಬಳಸಬಹುದು. ಅದಕ್ಕಾಗಿ ಅವಕಾಶ